ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ YCT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ 11 ನಿಸರ್ಗದ ಸಂಪತ್ತು 6ನೇ ತರಗತಿ ಕುತೂಹಲ ವಿಜ್ಞಾನ, ಅದರಲ್ಲಿ ಅಧ್ಯಾಯ 11 ನಿಸರ್ಗದ ಸಂಪತ್ತು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ನಾವು ನಿಸರ್ಗದ ಸಂಪತ್ತು ಈ ಪಾಠವನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ರಮುಖ ಪದಗಳಿವೆ. ಈ ಪಾಠನ ನಾವು ಓದ್ಕೊಂಡಾದ್ಮೇಲೆ ನಮಗೆ ಪ್ರಮುಖ ಪದಗಳು ಈ ಪಾಠದಲ್ಲಿ ನೆನಪಲ್ಲಿ ಇರಬೇಕಾಗಿದ್ದ ಅಂಶಗಳು ಯಾವ್ಯಾವುದು ಅಂದರೆ ನೋಡಿ, ಪ್ರಮುಖ ಪದಗಳು ಗಾಳಿ, ಪೆಟ್ರೋಲಿಯಂ, ಕಲ್ಲಿದ್ದಲು, ನವೀಕರಿಸಬಹುದಾದ ಸಂಪನ್ಮೂಲಗಳು, ಅರಣ್ಯಗಳು, ಮಳೆ ನೀರು ಕೊಯ್ಲು, ಪಳೆಯುಳಿಕೆ ಇಂಧನಗಳು, ಸಂಪನ್ಮೂಲಗಳು, ಮಾನವ ನಿರ್ಮಿತ ಸಂಪನ್ಮೂಲಗಳು, ಬಂಡೆಗಳು, ನೈಸರ್ಗಿಕ ಅನಿಲ, ಮಣ್ಣು, ನೈಸರ್ಗಿಕ ಸಂಪನ್ಮೂಲಗಳು, ಸೂರ್ಯ, ನವೀಕರಿಸಲಾಗದ ಸಂಪನ್ಮೂಲಗಳು, ನೀರು. ಇಷ್ಟು ಪದಗಳು ನಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ, ಈ ಪಾಠದಲ್ಲಿರೋ ಇಂಪಾರ್ಟೆಂಟ್ ಪದಗಳು. ಈ ಪಾಠದಲ್ಲಿ ಬರುವಂಥ ಓವರಾಲ್ ಸಾರಾಂಶ ಹೇಗಿದೆ ಅದು ಕೂಡ ಪ್ರಮುಖ ಅಂಶಗಳಲ್ಲಿ ನಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಅವೇನೇನಿದೆ ಅಂತ ನೋಡೋಣ ಬನ್ನಿ. ಫಸ್ಟು, ನಮ್ಮ ಉಳಿವಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ನಿಸರ್ಗವು ಒದಗಿಸುತ್ತದೆ. ಸೆಕೆಂಡ್ ಪಾಯಿಂಟು, ನಿಸರ್ಗ ಒದಗಿಸಿದ ಸಂಪನ್ಮೂಲಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು. ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟು, ನಮ್ಮ ಉಳಿವಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ನಿಸರ್ಗವು ಒದಗಿಸುತ್ತದೆ ಅಂತ. ಅಂದರೆ ನಾವು ಜೀವಿಸೋಕ್ಕೆ ಏನೇನು ಬೇಕು ಅದನ್ನೆಲ್ಲ ನಿಸರ್ಗ ನಮಗೆ, ಅಂದರೆ ಪ್ರಕೃತಿದತ್ತವಾಗಿ ನಮಗೆ ಇದೆ, ಅದನ್ನು ನಿಸರ್ಗವು ಒದಗಿಸುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ನಿಸರ್ಗ ಒದಗಿಸಿದ ಸಂಪನ್ಮೂಲಗಳನ್ನು ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಅಂದರೆ ಪ್ರಕೃತಿಯಿಂದ ನಮ್ಗೆ ಏನು ಸಿಗ್ತದೆ ಅದನ್ನೆಲ್ಲ ನಾವು ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ ಅಂತ. ನೆಕ್ಸ್ಟು, ಅರಣ್ಯಗಳು ಗಾಳಿ, ನೀರು, ಸೌರಶಕ್ತಿ, ಮಣ್ಣು, ಬಂಡೆಗಳು, ಖನಿಜಗಳು ಮತ್ತು ಪಳೆಯುಳಿಕೆ ಇಂಧನಗಳು ಕೆಲವು ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಹಾಗಾದರೆ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಯಾವ್ಯಾವುದು ಅಂತ ನಮ್ಗೆ ಅನಿಸಿದ್ರೆ ನೋಡಿ, ಅರಣ್ಯಗಳು, ಗಾಳಿ, ನೀರು, ಸೌರಶಕ್ತಿ, ಮಣ್ಣು, ಬಂಡೆಗಳು, ಖನಿಜಗಳು ಮತ್ತು ಪಳೆಯುಳಿಕೆ ಇಂಧನಗಳು ನೈಸರ್ಗಿಕ ಸಂಪನ್ಮೂಲಗಳು. ನೆಕ್ಸ್ಟ್, ತಮ್ಮ ಅಗತ್ಯಗಳನ್ನು ಪೂರೈಸಲು ಮಾನವರು ಸೃಷ್ಟಿಸಿದ ಸಂಪನ್ಮೂಲಗಳನ್ನು ಮಾನವ ನಿರ್ಮಿತ ಸಂಪನ್ಮೂಲಗಳು ಎನ್ನುವರು. ನೋಡಿ, ಅದಕ್ಕೆ ಪ್ರಮುಖ ಅಂಶಗಳನ್ನ ಓದ್ಕೋಬೇಕು ಅಂತ ಹೇಳೋದು. ನೋಡಿ, ತಮ್ಮ ಅಗತ್ಯಗಳನ್ನು ಪೂರೈಸಲು ಮಾನವರಿಂದ ಸೃಷ್ಟಿಯಾದಂತಹ ಸಂಪನ್ಮೂಲಗಳನ್ನು ನಾವೇನಂತ ಕರಿತೀವಿ? ಮಾನವ ನಿರ್ಮಿತ ಸಂಪನ್ಮೂಲಗಳು ಅಂತ ಕರಿತೀವಿ. ನೆಕ್ಸ್ಟ್ ಒನ್, ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳು ಎಂದು ವರ್ಗೀಕರಿಸಬಹುದು. ನೋಡಿ, ಈ ನ್ಯಾಚುರಲ್ದು ರಿಸೋರ್ಸ್ ಇದೆಯಲ್ಲಪ್ಪ, ಈ ನ್ಯಾಚುರಲ್ ರಿಸೋರ್ಸನ್ನು ಎರಡು ಭಾಗಗಳಾಗಿ ನಾವು ಮಾಡ್ಬೋದು. ಏನು, ಒಂದು ನವೀಕರಿಸಬಹುದಾದ ಸಂಪನ್ಮೂಲಗಳು ಮತ್ತು ಇನ್ನೊಂದು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ನಾವು ಎರಡು ಭಾಗಗಳಾಗಿ ವರ್ಗೀಕರಿಸಬಹುದು. ಹಾಗಾದರೆ ಏನು ನವೀಕರಿಸಬಹುದಾದ, ನವೀಕರಿಸಲಾಗದ ಸಂಪನ್ಮೂಲಗಳಂದ್ರೆ ಏನು ಅಂತಂದರೆ ನೋಡಿ, ಸಮಂಜಸ ಅವಧಿಯಲ್ಲಿ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಮರುಪೂರಣಗೊಳ್ಳುವ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎನ್ನುವರು. ಒಂದು ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಮರುಪೂರ್ಣಗೊಳ್ಳುವ ಮತ್ತೆ ನಾವು ಪಡ್ಕೋಬಹುದಂತಹ ಸಂಪನ್ಮೂಲಗಳನ್ನು ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿಬಹುದು. ಒಂದು ಅವಧಿಯಲ್ಲಿ ಮತ್ತೆ ನಾವು ಅದನ್ನು ಪಡ್ಕೋಬಹುದು, ಮಾಡ್ಕೋಬಹುದು ಅನ್ನೋ ಸಂಪನ್ಮೂಲಗಳನ್ನ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಹೇಳ್ಬೋದು. ಅದೇ ಸೀಮಿತ ಪ್ರಮಾಣದಲ್ಲಿರುವ ಮತ್ತು ಸಮಂಜಸ ಅವಧಿಯಲ್ಲಿ ಮರುಪೂರಣಗೊಳ್ಳದ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಎನ್ನುವರು. ನೋಡಿ, ಇಷ್ಟೇ ಇದೆ, ಅದನ್ನೇ ನಾವು ಯೂಸ್ ಮಾಡ್ಕೋಬೇಕು. ಮತ್ತು ಇಷ್ಟು ಅವಧಿಯಲ್ಲಿ ನಾವು ಅದನ್ನ ಮತ್ತೆ ಭರ್ತಿ ಮಾಡ್ಕೊಳಕ್ಕಾಗಲ್ಲ, ಎಷ್ಟೋ ಸಾವಿರ ವರ್ಷಗಳು ಬೇಕಾಗುತ್ತೆ. ಅಂತಹವುಗಳನ್ನು ಸಮಂಜಸ ಅವಧಿಯಲ್ಲಿ ಮರುಪೂರಣಗೊಳ್ಳದ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ನಾವು ಕರಿಬಹುದು. ನೋಡಿ, ಮಾನವರು ಸೇರಿದಂತೆ ಎಲ್ಲ ಜೀವಿಗಳು ತಮ್ಮ ಉಳಿವಿಗಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿವೆ. ಆದ್ದರಿಂದ ನಾವು ಅವುಗಳನ್ನು ವಿವೇಚನೆಯಿಂದ ಬಳಸಬೇಕು.
ಹಾಗಾಗಿ ನಿಸರ್ಗ ನಮಗೆ ಇದನ್ನೆಲ್ಲ ಒದಗಿಸಿರುತ್ತೆ, ನೈಸರ್ಗಿಕ ಸಂಪನ್ಮೂಲಗಳಿರುತ್ತೆ. ಅದರಿಂದ ನಾವು ಅದನ್ನು ವಿವೇಚನೆಯಿಂದ, ಬಹಳ ಯೋಚನೆ ಮಾಡಿ ವಿವೇಚನೆಯಿಂದ ವ್ಯರ್ಥ ಮಾಡದೇ ಬಳಸ್ಕೋಬೇಕು. ನೆಕ್ಸ್ಟು ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ನೋಡಿ, ಇದರಲ್ಲಿ ಕ್ವೆಶನ್ ಆನ್ಸರ್ಸ್ ಇದೆ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ಏನಿದೆ ನೋಡೋಣ. ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಚಿತ್ರ 11.9 ಕೆಲವು ವಸ್ತುಗಳನ್ನು ತೋರಿಸುತ್ತದೆ. ಕಲಸಿದ ಅಕ್ಷರಗಳುಳ್ಳ ಹೆಸರುಗಳೊಂದಿಗೆ ಆ ಚಿತ್ರಗಳನ್ನು ಹೊಂದಿಸಿ. ಈ ಸಂಪನ್ಮೂಲಗಳ ಹೆಸರನ್ನು ಬರೆದು ಇನ್ನೊಂದು ಕೋಷ್ಟಕ ಮಾಡಿ. ಇವುಗಳನ್ನು ನವೀಕರಿಸಬಹುದಾದ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳೆಂದು ವರ್ಗೀಕರಿಸಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರ 11.9 ನೋಡಿ, ಇಲ್ಲಿದೆ ಚಿತ್ರ 11.9 ನೈಸರ್ಗಿಕ ಸಂಪನ್ಮೂಲಗಳು. ಇಲ್ಲಿದೆ ನೋಡಿ, ಇಲ್ಲಿ ವಸ್ತುಗಳಿವೆ, ಇಲ್ಲಿ ಕಲಸಿದ ಹೆಸರುಗಳಿವೆ, ಬೇರೆ ಬೇರೆ ಮಿಕ್ಸ್ ಆಗಿರೋ ಹೆಸರುಗಳು ಕೊಟ್ಟಿದ್ದಾರೆ. ಅಂದರೆ ಆ ಅಕ್ಷರಗಳು ಆ ಕಡೆ ಈ ಕಡೆ ಆಗಿದೆ ನೋಡಿ. ಇವೆಲ್ಲ ನಮಗೆ ಗೊತ್ತೇ ಇರುವಂತಹ ವಸ್ತುಗಳು. ನೋಡಿ, ಕಲಸಿದ ಹೆಸರು ನೋಡಿ, ಬಂಗಡೆಗಳು, ಅಣ್ಯರ, ಎಂಗಾಳಿತ್ರ, ಋಣಿ ಅಂತ ಇದೆ. ನಾವು ಇದನ್ನ ಮ್ಯಾಚ್ ಮಾಡಬೇಕು, ಎಲ್ಲಿಗೆ ಅಂತ ಅಂದ್ಬಿಟ್ಟು ಮ್ಯಾಚ್ ಮಾಡಬೇಕು. ನೋಡಿ, ಹೀಗಿದೆ, ಇದನ್ನ ನಾವು ಮ್ಯಾಚ್ ಮಾಡಬೇಕು. ಫಸ್ಟ್ ನಾವು ಇದನ್ನು ನಾವು ಇದು ಮಾಡೋಣ. ಫಸ್ಟ್ ನಾವಿಲ್ಲಿ ಕಲಸಿದ ಹೆಸರನ್ನು ಸರಿಯಾಗಿ ಮಾಡ್ಕೊಳ್ಳೋಣ. ನೋಡಿ, ಬಂಗಡೆಗಳು ಅಂತಿದೆ, ಇದು ಆ್ಯಕ್ಚುಲಿ ಬಂಡೆಗಳು ನೋಡಿ, ಇದ್ರದ್ದು ಒರಿಜಿನಲ್ ನೇಮು ಬಂಡೆಗಳು. ನೆಕ್ಸ್ಟ್ ಅಣ್ಯರ ಅಂತಿದೆ, ಇದು ಅರಣ್ಯ. ಇಲ್ಲಿ ನೋಡಿ, ಎಂಗಾಳಿತ್ರ ಅಂತಿದೆ, ಇದು ಗಾಳಿ ಯಂತ್ರ. ನೆಕ್ಸ್ಟು ಋಣಿ ಅಂತಿದೆ, ಇದು ನೀರು. ಈ ಕಲಸಿದ ಹೆಸರನ್ನು ನಾವು ಸರಿಯಾಗಿ ಬರ್ಕೊಂಡಿದ್ದೀವಿ. ಅದಾದ ನಂತರ ನಾವು ಇದನ್ನು ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನೀರೆಲ್ಲಿದೆ, ಇಲ್ಲಿ ನಲ್ಲಿ ನೀರು ಬರ್ತಿದೆ, ಅದಕ್ಕೋಸ್ಕರ ನೀರು. ನೆಕ್ಸ್ಟು ಗಾಳಿ ಯಂತ್ರ ಎಲ್ಲಿದೆ, ಇಲ್ಲಿದೆ ಗಾಳಿ ಯಂತ್ರ. ಇಲ್ಲಿ ಅರಣ್ಯ, ಇಲ್ಲಿ ಬಂಡೆಗಳು. ಇದನ್ನು ಹೀಗೆ ನಾವು ಮ್ಯಾಚ್ ಮಾಡ್ಕೋಬೇಕು. ನೀರು, ಗಾಳಿ ಯಂತ್ರ, ಅರಣ್ಯ, ಬಂಡೆಗಳು ಮ್ಯಾಚ್ ಮಾಡ್ಕೊಂಡಾಯಿತು. ಕಲಸಿದ ಹೆಸರನ್ನ ಸರಿಯಾಗಿ ಬರ್ಕೊಂಡಾಯಿತು. ಮತ್ತು ಅವರು ಇನ್ನೊಂದು ಕ್ವೆಶನ್ ಕೇಳಿದರೆ, ಇವುಗಳನ್ನ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ನೀವು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿರೋವುಗಳನ್ನ ನೀವು ಯಾವುದ್ಯಾವುದನ್ನ ನವೀಕರಿಸಬಹುದು, ಯಾವುದ್ಯಾವುದನ್ನ ನವೀಕರಿಸಲಾಗೋದಿಲ್ಲ, ಅವುಗಳ ಕೋಷ್ಟಕವನ್ನು ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡೋಣ ಬನ್ನಿ. ನೋಡಿ, ಇಲ್ಲಿ ನಮ್ಗೆ ಯಾವುದು ಸಿಕ್ತು, ನೀರು, ಗಾಳಿ ಯಂತ್ರ, ಅರಣ್ಯ, ಬಂಡೆಗಳು ಸಿಕ್ತು. ಅದರಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳು ನೀರು, ಗಾಳಿ ಯಂತ್ರ, ಅರಣ್ಯ, ಇವು ನವೀಕರಿಸಬಹುದಾದ ಸಂಪನ್ಮೂಲಗಳು. ನವೀಕರಿಸಬಹುದಾದ ಸಂಪನ್ಮೂಲಗಳಂದ್ರೆ ಏನು ಅಂತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಇವು ನವೀಕರಿಸಬಹುದಾದ ಸಂಪನ್ಮೂಲಗಳು. ನವೀಕರಿಸಲಾಗದ ಸಂಪನ್ಮೂಲಗಳು ಅಂದರೆ ಬಂಡೆಗಳು. ಇವುಗಳನ್ನ ನಾವು ಎಷ್ಟೋ ಸಾವಿರ ವರ್ಷ ಆದಮೇಲೆ ಪಡ್ಕೋಬಹುದು ಅಥವಾ ಪಡ್ಕೊಳ್ದೇ ಇರಬಹುದು. ಆದರೆ ಇವನ್ನ ನಾವು ಖಾಲಿ ಆದರೆ ಮತ್ತೆ ಪಡ್ಕೋಬಹುದು. ಹಾಗಾಗಿ ಇವು ನವೀಕರಿಸಬಹುದಾದ ಸಂಪನ್ಮೂಲಗಳು. ಬಂಡೆಗಳು ನವೀಕರಿಸಲಾಗದ ಸಂಪನ್ಮೂಲಗಳಾಗಿವೆ. ಸೆಕೆಂಡ್ ಕ್ವೆಶ್ಚನ್, ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಎಂಬುದನ್ನು ತಿಳಿಸಿ, ತಪ್ಪಾಗಿದ್ದರೆ ಅವುಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಒನ್, ಮಾನವರ ಅಗತ್ಯಗಳನ್ನು ಪೂರೈಸಲು ನಿಸರ್ಗವು ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ. ಹೌದು, ಈ ಹೇಳಿಕೆ ಸರಿ ಅಲ್ವಾ? ಹಾಗಾದರೆ ಈ ಹೇಳಿಕೆ ಸರಿಯಾಗಿದೆ. ಸೆಕೆಂಡ್ ಒನ್, ಯಂತ್ರಗಳು ನಿಸರ್ಗದಲ್ಲಿ ಕಂಡುಬರುವ ಸಂಪನ್ಮೂಲಗಳಾಗಿವೆ. ಯಂತ್ರಗಳು ನಿಸರ್ಗದಲ್ಲಿ ಕಂಡುಬರುವ ಸಂಪನ್ಮೂಲವಾಗಿದೆ. ಈ ಹೇಳಿಕೆ ತಪ್ಪು. ಯಂತ್ರಗಳು ನಿಸರ್ಗದಲ್ಲಿ ಪ್ರಕೃತಿದತ್ತವಾಗಿ ಕಂಡುಬರ್ತಾವಾ? ಇಲ್ಲ. ಹಾಗಾದರೆ ಈ ಹೇಳಿಕೆ ತಪ್ಪು. ಸರಿಯಾದ ಹೇಳಿಕೆ ಯಾವುದು? ಯಂತ್ರಗಳು ಮಾನವ ನಿರ್ಮಿತ ಸಂಪನ್ಮೂಲವಾಗಿದೆ. ಯಂತ್ರಗಳನ್ನ ಮಾನವ ಮಾಡಿರ್ತಾನೆ, ಹಾಗಾಗಿ ಯಂತ್ರಗಳು ಮಾನವ ನಿರ್ಮಿತ ಸಂಪನ್ಮೂಲವಾಗಿವೆ. ಥರ್ಡ್ ಒನ್, ನೈಸರ್ಗಿಕ ಅನಿಲವು ಒಂದು ನವೀಕರಿಸಲಾಗದ ಸಂಪನ್ಮೂಲ. ಎಸ್, ಇದು ರೈಟ್ ಆನ್ಸರ್. ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಲ್ಲ, ಅದು ನೈಸರ್ಗಿಕ ಅನಿಲವು ಒಂದು ನವೀಕರಿಸಲಾಗದ ಸಂಪನ್ಮೂಲ. ಈ ಹೇಳಿಕೆ ಸರಿಯಾಗಿದೆ. ಫೋರ್ತ್ ಒನ್, ಗಾಳಿ ಒಂದು ನವೀಕರಿಸಬಹುದಾದ ಸಂಪನ್ಮೂಲ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಗಾಳಿ ಒಂದು ನವೀಕರಿಸಬಹುದಾದ ಸಂಪನ್ಮೂಲವಾಗಿದೆ. ನೆಕ್ಸ್ಟು ಥರ್ಡ್ ಕ್ವೆಶ್ಚನ್,
ಅತ್ಯಂತ ಸೂಕ್ತವಾದ ಆಯ್ಕೆಯನ್ನು ಬಳಸಿಕೊಂಡು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ನಾವು ಇದನ್ನು ಖಾಲಿ ಜಾಗವನ್ನು ಭರ್ತಿ ಮಾಡಬೇಕು. ಫಸ್ಟ್ ಒನ್, ಸ್ಕೂಟರ್ ಅಥವಾ ಬೈಕ್ಗಳಂತಹ ದ್ವಿಚಕ್ರ ವಾಹನಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಇಂಧನ ಡ್ಯಾಶ್. ಸ್ಕೂಟರ್ ಅಥವಾ ಬೈಕ್ಗಳಂತಹ ದ್ವಿಚಕ್ರ ವಾಹನಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಇಂಧನ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್, LPG ಅಂತ ಕೊಟ್ಟಿದ್ದಾರೆ. ಹಾಗಾದರೆ ದ್ವಿಚಕ್ರ ವಾಹನಗಳಲ್ಲಿ ಯಾವುದನ್ನು ಬಳಸ್ತೀವಿ? ರೈಟ್ ಆನ್ಸರ್ ಪೆಟ್ರೋಲ್ ನಾವು ಬಳಸ್ತೀವಿ. ಇಲ್ಲಿ ಪೆಟ್ರೋಲ್ ಅಂತ ಹಾಕಬೇಕು. ರೈಟ್ ಆನ್ಸರ್ ಪೆಟ್ರೋಲ್. ಸೆಕೆಂಡ್ ಒನ್, ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ. ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಯಾವುದು ಅಂತ ಕೇಳ್ತಿದ್ದಾರೆ. ನೋಡಿ, ಆಪ್ಷನ್ ಎ ಕಲ್ಲಿದ್ದಲು, ಬಿ ನೀರು, ಸಿ ನೈಸರ್ಗಿಕ ಅನಿಲ, ಡಿ ಪೆಟ್ರೋಲ್. ಇದರಲ್ಲಿ ಈ ಮೂರು ಕೂಡ ನವೀಕರಿಸಲಾಗದ ಸಂಪನ್ಮೂಲಗಳು. ನೀರು ನವೀಕರಿಸಬಹುದಾದ ಸಂಪನ್ಮೂಲ, ಹಾಗಾಗಿ ನೀರು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫೋರ್ತ್ ಒನ್, ಈ ಕೆಳಗಿನವುಗಳನ್ನು ನವೀಕರಿಸಬಹುದಾದ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವರ್ಗೀಕರಿಸಿ. ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಅರಣ್ಯಗಳು ಮತ್ತು ಖನಿಜಗಳು. ಇಲ್ಲಿ ಕೊಟ್ಟಿರೋವನ್ನ ಯಾವ್ಯಾವುದು ನವೀಕರಿಸಬಹುದಾದ ಯಾವುದು ನವೀಕರಿಸಲಾಗದ್ದು ಅಂತ ನಾವು ವರ್ಗೀಕರಿಸಬೇಕು. ಬನ್ನಿ ನೋಡಿ, ನವೀಕರಿಸಬಹುದಾದ ಸಂಪನ್ಮೂಲಗಳು ಅರಣ್ಯಗಳು. ಅರಣ್ಯಗಳನ್ನ ನಾವು ನವೀಕರಿಸಬಹುದಾಗಿದೆ. ಅಂದರೆ ಅರಣ್ಯ ನಾಶವಾದರೆ ಅದಕ್ಕೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಮತ್ತೆ ಪುನಃ ಅರಣ್ಯವನ್ನು ಮಾಡ್ಕೋಬೋದು. ಒಂದಷ್ಟು ವರ್ಷಗಳಾದ ನಂತರ, ಒಂದಷ್ಟು ಸಾವಿರ ವರ್ಷಗಳಾದ ನಂತರ ನಾವು ಅರಣ್ಯನ ಪಡ್ಕೋಬೋದು. ನವೀಕರಿಸಲಾಗದ ಸಂಪನ್ಮೂಲಗಳು ಅಂತಂದರೆ ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಖನಿಜಗಳು. ಇದನ್ನ ಎಷ್ಟೋ ಸಾವಿರ ವರ್ಷಗಳಾದ ಮೇಲೆ ಪಡ್ಕೊಳ್ಳೋಕೆ ಸಾಧ್ಯ ಇರುತ್ತೆ ಅಥವಾ ಸಾಧ್ಯ ಇರಲ್ಲ. ಹಾಗಾಗಿ ನವೀಕರಿಸಲಾಗದ ಸಂಪನ್ಮೂಲಗಳಂದರೆ ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಖನಿಜಗಳು. ಫಿಫ್ತ್ ಕ್ವೆಶ್ಚನ್, ಪೆಟ್ರೋಲಿಯಂ ಅನ್ನು ನವೀಕರಿಸಲಾಗದ ಸಂಪನ್ಮೂಲ ಎಂದು ನಾವು ಏಕೆ ಹೇಳುತ್ತೇವೆ? ನೋಡಿ, ಪೆಟ್ರೋಲಿಯಂ ಅನ್ನ ನವೀಕರಿಸಲಾಗದ ಸಂಪನ್ಮೂಲ ಅಂತ ನಾವು ಏಕೆ ಕರಿತೀವಿ ಅಂತ ಕೇಳಿದರೆ, ಏಕೆಂದರೆ ಪೆಟ್ರೋಲಿಯಂ ಅನ್ನು ನವೀಕರಿಸಲಾಗದ ಸಂಪನ್ಮೂಲ ಎಂದು ಕರೆಯುತ್ತೇವೆ ಏಕೆಂದರೆ ಇದು ಪಳೆಯುಳಿಕೆ ಇಂಧನವಾಗಿದ್ದು ನಿರಂತರವಾಗಿ ಬಳಸಿದರೆ ಅದು ಮುಗಿದು ಹೋಗುತ್ತದೆ. ಇವು ಉತ್ಪತ್ತಿಯಾಗಲು ಲಕ್ಷಾಂತರ ವರ್ಷಗಳು ಬೇಕು. ಆದ್ದರಿಂದ ನಾವು ನಿರಂತರವಾಗಿ ಬಳಸುತ್ತಿದ್ದರೆ ಮರುಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಪೆಟ್ರೋಲಿಯಂನ ನಾವೀಗ ಡೈಲಿ ಲೈಫಲ್ಲಿ ಎಷ್ಟು ಯೂಸ್ ಮಾಡ್ತಿರ್ತೀವಿ. ಎಲ್ಲೂ 2 ವೀಲರ್ ವೆಹಿಕಲ್ಗೆಲ್ಲ, 4 ವೀಲರ್ 2 ವೀಲರ್ಗೆಲ್ಲ ಹಾಕ್ತಾ ಇರ್ತಾರೆ. ಹಾಗಾಗಿ ಅದನ್ನ ನಾವು ಜಾಸ್ತಿ ನಿರಂತರವಾಗಿ ಬಳಸ್ತಾ ಇದ್ದರೆ ಪೆಟ್ರೋಲ್ ಎಲ್ಲ ಏನಾಗುತ್ತೆ, ಖಾಲಿ ಆಗುತ್ತೆ. ಹಾಗಾಗಿ ನಾವು ಅದನ್ನ ಮರುಪೂರ್ಣಗೊಳಿಸಿಕೊಳ್ಳಕ್ಕೆ ಎಷ್ಟು ಲಕ್ಷಾಂತರ ವರ್ಷಗಳು ಬೇಕಾಗುತ್ತೆ. ಹಾಗಾಗಿ ಅದನ್ನ ನಾವು ನವೀಕರಿಸಲಾಗದ ಸಂಪನ್ಮೂಲ ಅಂತ ಕರಿತೀವಿ. ನೆಕ್ಸ್ಟ್, 6th ಒನ್ನು, ಕಾಡುಗಳನ್ನು ಪುನಃ ಬೆಳೆಸುವುದು ಕಷ್ಟ. ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ. ಕಾಡುಗಳನ್ನು ಪುನಃ ಬೆಳೆಸೋದು ಕಷ್ಟ, ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಹೊಸ ಕಾಡು ಬೆಳೆಯಲು ಅಥವಾ ನಾಶವಾದ ಕಾಡನ್ನು ಸರಿಪಡಿಸಲು 10 ವರ್ಷಗಳು ಬೇಕಾಗುತ್ತವೆ. ಅಲ್ಲದೆ ಮರಗಳು ಬೆಳೆಯಲು ಸುಮಾರು ವರ್ಷಗಳು ಬೇಕು ಮತ್ತು ಅವುಗಳನ್ನು ಸರಿಯಾಗಿ ಮರಕಳ್ಳರಿಂದ ಮತ್ತು ಇನ್ನಿತರ ಕಾರಣಗಳಿಗೆ ಮರ ಕಡಿಯುವುದರಿಂದ ಕಾಡುಗಳನ್ನು ಪುನಃ ಬೆಳೆಸುವುದು ಸವಾಲಿನ ಕೆಲಸವಾಗಿದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಕಾಡನ್ನು ನಾವು ಮತ್ತೆ ಬೆಳೆಸ್ಬೋದು, ಆದರೆ ಏನಾಗುತ್ತೆ, ಹೊಸ ಕಾಡು ಬೆಳೆಯೋಕ್ಕೆ ಎಷ್ಟು ವರ್ಷ ಬೇಕು? ಅಥವಾ ನಾಶವಾಗಿ ಕಾಡು ಏನಾದ್ರು ಬೆಂಕಿ ಬಿದ್ದು ನಾಶ ಆದರೆ ಅದನ್ನು ಸರಿಪಡಿಸೋಕ್ಕೆ 10 ವರ್ಷಗಳು ಬೇಕು. ಈಗ ದಿಢೀರಂತ ಇವತ್ತು ಹಾಕ್ಬಿಟ್ರೆ ನಾಳೆ ಬರಲ್ಲ. ಈಗ ಒಂದು ಗಿಡ ನೆಟ್ಟರೆ ಅದು ಬೆಳೆಯೋಕ್ಕೆ ಒಂದು 10 ವರ್ಷ 5 ವರ್ಷ ಆ ಥರ ಬೇಕು. ದೊಡ್ಡ ಮರ ಆಗೋಕ್ಕೆ ಒಂದು 10 ವರ್ಷ ಬೇಕಾಗುತ್ತೆ. ಹಾಗಾಗಿ ಅದು ಬೆಳೆಯೋಕ್ಕೆ 10 ವರ್ಷಗಳು ಬೇಕಾಗುತ್ತೆ. ಅಲ್ಲದೆ ಅವುಗಳು ಬೆಳೆದ ಮೇಲೆ ಆ ಮರಗಳರಿಂದ ಅವುಗಳನ್ನ ನಾವು ಕಾಪಾಡಬೇಕಾಗಿರುತ್ತೆ. ಮತ್ತು ಬೇರೆ ಬೇರೆ ಫರ್ನಿಚರ್ಸು ಅದು ಇದು ಮಾಡ್ಕೊಳ್ಳೋಕ್ಕೆ ಮರಗಳನ್ನ ಕಡಿಯೋರಿಂದ ನಾವು ಕಾಪಾಡಿ ಕಾಡುಗಳನ್ನ ಉಳಿಸ್ಬೇಕಾಗುತ್ತೆ. ಹಾಗಾಗಿ ಕಾಡು ಬೆಳೆಸುವುದು, ಪುನಃ ಕಾಡನ್ನು ಬೆಳೆಸೋದು ಒಂದು ಸವಾಲಿನ ಕೆಲಸವಾಗಿದೆ. 7th ಒನ್,
ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡುವ ನಿಮ್ಮ ದೈನಂದಿನ 5 ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ನಮಗೆ ಏನು ಅರ್ಥ ಆಗಬೇಕಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಯಾವ್ಯಾವುದು ಅಂತ ಗೊತ್ತಾಗಬೇಕು. ಫಸ್ಟೇ ಅಲ್ಲಿ ಪ್ರಮುಖ ಅಂಶಗಳಲ್ಲಿ ಓದಿದ್ದೀವಿ ಯಾವ್ಯಾವುದು ಅಂತ, ಹಾಗಾಗಿ ನಮಗೆ ಗೊತ್ತಿದೆ. ಅವುಗಳನ್ನ ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಯಾವ್ಯಾವುದು? ಗಾಳಿ, ನೀರು, ಸೂರ್ಯಶಕ್ತಿ, ಖನಿಜಗಳು, ಬಂಡೆಗಳು, ಮಣ್ಣು, ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳು. ಇವುಗಳನ್ನ ನಾವು ಡೈಲಿ ಲೈಫಲ್ಲಿ ಹೇಗೆ ಯೂಸ್ ಮಾಡ್ತೀವಿ, ಅವುಗಳನ್ನ ನಾವು ಏನು ಆ್ಯಕ್ಟಿವಿಟಿ ಮಾಡ್ತೀವಿ ಅದರಿಂದ ಅದನ್ನು ನಾವು ಲಿಸ್ಟ್ ಔಟ್ ಮಾಡಬೇಕು. ನೋಡಿ, ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡುವ ದೈನಂದಿನ ಚಟುವಟಿಕೆಗಳು. ಫಸ್ಟ್ ಒನ್ನು ಗಾಳಿ. ನಾವು ಹೇಳಿದ್ನಲ್ಲ ಈಗ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು ಅಂತ, ಅದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ಬರೆದ್ರೆ ಸಾಕು. ಗಾಳಿಯಿಂದ ನಾವೇನು ಮಾಡ್ತೀವಿ? ಉಸಿರಾಡುತ್ತೀವಿ. ಗಾಳಿಯಿಂದ ಉಸಿರಾಡುವುದು. ನೀರನ್ನು ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ, ಹಾಗಾಗಿ ನೀರು ಕುಡಿಯುವುದು. ಸೂರ್ಯನ ಶಾಖ ಮತ್ತು ಬೆಳಕನ್ನು ಪಡೆಯುತ್ತೇವೆ. ಸೌರಶಕ್ತಿಯಿಂದ ನಾವು ಅದರ ಶಾಖ ಮತ್ತು ಬೆಳಕನ್ನು ಪಡ್ಕೋತೀವಿ. ಸಸ್ಯಗಳಿಂದ ಆಹಾರ ಪಡೆಯುತ್ತೇವೆ. ಮತ್ತು ಅರಣ್ಯಗಳು, ಕಾಡುಗಳು ಇರ್ತವಲ್ವಪ್ಪ, ಅವುಗಳಿಂದ ನಾವು ಆಹಾರ ಕೂಡ ಪಡ್ಕೋತಾ ಇರ್ತೀವಿ. ಅರಣ್ಯಗಳಿಂದ ಸಾಕಷ್ಟು ಕಟ್ಟಿಗೆ, ಪೀಠೋಪಕರಣಗಳನ್ನು ಪಡೆಯುತ್ತೇವೆ. ಈ ಅರಣ್ಯಗಳಿದ್ದರೆ ಅವುಗಳಿಂದ ಸಾಕಷ್ಟು ಕಟ್ಟಿಗೆಗಳು, ಸೌದೆಗಳು ಮತ್ತು ಅವುಗಳಿಂದ ಪೀಠೋಪಕರಣ, ಮನೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ನಾವು ಮಾಡಿಕೊಂಡು ಅದರ ಉಪಯೋಗವನ್ನು ನಾವು ಪಡ್ಕೋತಾ ಇರ್ತೀವಿ. ಹಾಗಾಗಿ ನೀವಿಷ್ಟು ಕೂಡ ಬರಿಬೋದು, ಅಥವಾ ಇನ್ನೂ ಜಾಸ್ತಿ ಯಾವ್ಯಾವುದಿದೆ ನೈಸರ್ಗಿಕ ಸಂಪನ್ಮೂಲಗಳು ಅದ್ರ ಬಗ್ಗೆ ಯೂಸಸ್ ನಾವೇನು ಮಾಡ್ತೀವಿ, ನಾವೇನಾದರೂ ಯೂಸನ್ನ ಪಡ್ಕೋತಾ ಇರ್ತೀವಿ ಅದನ್ನು ಕೂಡ ಲಿಸ್ಟ್ ಔಟ್ ಮಾಡ್ಬೋದು. 8th ಒನ್, ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವ 4 ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಗಾಳಿಯ ಉಪಸ್ಥಿತಿಯಿಂದ ಅಂದರೆ ಗಾಳಿಯಿಂದ ಸಾಧ್ಯವಾಗುವ 4 ಚಟುವಟಿಕೆಗಳು ಯಾವ್ಯಾವುದು ಅಂತ ಬರೀರಿ ಅಂತ ಕೇಳ್ತಿದ್ದಾರೆ. ನೋಡಿ, ಇಲ್ಲಿ 8th ಒನ್ಗೆ ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವ ಚಟುವಟಿಕೆಗಳು ಯಾವ್ಯಾವಂದರೆ, ಗಾಳಿಯಿಂದ ನಾವು ಉಸಿರಾಟ ಮಾಡುತ್ತೇವೆ, ಹಾಗಾಗಿ ಉಸಿರಾಟ ಕ್ರಿಯೆಗೆ ಅದು ಹೆಲ್ಪ್ ಆಗುತ್ತೆ, ಅದನ್ನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟು ಗಾಳಿ ಯಂತ್ರಗಳು. ಗಾಳಿ ಯಂತ್ರಗಳು ತಿರುಗೋಕ್ಕೆ ಏನು ಬೇಕು? ಅವು ರನ್ ಆಗಬೇಕಂದ್ರೆ ಗಾಳಿ ಬೇಕು. ಯಾಕೆ ಗಾಳಿ ಯಂತ್ರಗಳು ವಿದ್ಯುತ್ ತಯಾರಿಸಬೇಕು ಅಂದರೆ ಗಾಳಿ ಯಂತ್ರ ಬೇಕು, ಹಾಗಾಗಿ ಅದಕ್ಕೂ ಕೂಡ ಗಾಳಿ ಬೇಕು. ನೆಕ್ಸ್ಟು ಬಟ್ಟೆ ಒಣಗುವುದು. ಕೆಲವೊಂದ್ಸರಿ ನಾವು ಫ್ಯಾನ್ ಮುಖಾಂತರ ಬಟ್ಟೆ ಒಣಗಿಸ್ಕೊತಾ ಇರ್ತೀವಿ, ಮತ್ತು ಗಾಳಿಯಿಂದ ಕೂಡ ಬಟ್ಟೆ ಒಣಗೋಗ್ಬಿಟ್ಟಿರುತ್ತೆ. ಸ್ವಲ್ಪ ಹಸಿ ಇದ್ದರೆ ಗಾಳಿಯ ಇದರಿಂದನೂ ಕೂಡ ಒಣಗೋಗ್ಬಿಡುತ್ತೆ, ಹಾಗಾಗಿ ಬಟ್ಟೆ ಒಣಗೋಕ್ಕೂ ಕೂಡ ಗಾಳಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ವಾಹನಗಳ ಟೈರ್ಗಳಲ್ಲಿನ ಗಾಳಿಯಿಂದ ವಾಹನಗಳ ಚಲನೆ. ವಾಹನಗಳಿಗೆ ಟೈರ್ಗೆ ನಾವು ಗಾಳಿ ಹಾಕೋದ್ರಿಂದ ವಾಹನಗಳು ಮುಂದೆ ಚಲಿಸ್ತೇವೆ, ಹಾಗಾಗಿ ಅವುಗಳ ಗಾಳಿಯ ಉಪಯೋಗ ಇಲ್ಲಿದೆ. ಹಾಗಾಗಿ ಉಸಿರಾಟ, ಗಾಳಿ ಯಂತ್ರಗಳಿಗೆ, ಬಟ್ಟೆ ಒಣಗೋದಕ್ಕೆ ಮತ್ತು ಟೈರ್ಗಳ ಮೂಲಕ ವಾಹನಗಳ ಚಲನೆಗೆ ಗಾಳಿಯಿಂದ ಸಾಧ್ಯವಾಗುವ ಚಟುವಟಿಕೆಗಳು. ನೆಕ್ಸ್ಟ್ 9th ಒನ್, ನೀವು ವಾಸಿಸುವ ಪ್ರದೇಶದ ಸುತ್ತಲಿನ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ನಿಮ್ಮ ಕೊಡುಗೆ ಏನು? ಹಾಗಂದರೆ ನಿಮ್ಮ ಕೊಡುಗೆ ಏನು ಮತ್ತು ನೀವು ಕೈಗೊಳ್ಳಬಹುದಾದ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಹಾಗಂದರೆ ನಿಮ್ಮ ಸುತ್ತಮುತ್ತ, ನೀವು ವಾಸಿಸುವ ಪ್ರದೇಶದ ಸುತ್ತಮುತ್ತ ಹಸಿರು ಹೊದಿಕೆ ಅಂದರೆ ಹಸಿರಿಂದ ಇರುವಂತೆ, ಅಂದರೆ ನಿಮ್ಮ ಸುತ್ತಮುತ್ತ ಹಸಿರಾಗಿರುವಂತೆ ನೋಡ್ಕೊಳ್ಳೋಕ್ಕೆ ಪ್ರಕೃತಿಗೆ ನಿಮ್ಮ ಕೊಡುಗೆ ಏನು ಅಂತ, ಮತ್ತು ನೀವು ಯಾವ್ಯಾವ ಕ್ರಮಗಳನ್ನ ಕೈಗೊಂಡು ನಿಮ್ಮ ಸುತ್ತಮುತ್ತ ಹಸಿರಾಗಿರೋ ಥರ ನೀವು ನೋಡ್ಕೋಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, ನಾವು ವಾಸಿಸುವ ಮನೆಯ ಹತ್ತಿರ ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಸಿರಾಗಿರೋಕ್ಕೆ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಳಬಹುದು ಅಂತಂದರೆ, ನೋಡಿ, ಮನೆಯ ಹತ್ತಿರವಿರುವ ಜಾಗದಲ್ಲಿ ಸಸಿಗಳನ್ನು ಬೆಳೆಸಬಹುದು. ಅಂದರೆ ಈಗ ನಮ್ಮ ಮನೆ ಇರುತ್ತೆ, ಅಕ್ಕಪಕ್ಕ ಏನಾದರೂ ಒಂದು ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ನಮ್ಗೆ ಬೇಕಾಗಿರುವ ಅಲಂಕಾರ ಗಿಡಗಳಾಗಿರ್ಬೋದು, ಇಲ್ಲ ನಮಗೆ ಬೇಕಾಗಿರೋ ಸೊಪ್ಪು, ತರಕಾರಿಗಳಾಗ್ಬೋದು, ಹೀಗೆ ಯಾವುದಾದ್ರೂ ಸಸಿಗಳನ್ನ ನಾವು ನೆಟ್ಟು ಅಲ್ಲಿ ಬೆಳೆಸಬಹುದು. ನೆಕ್ಸ್ಟು ಮನೆಯ ಅಲಂಕಾರದ ಬಳ್ಳಿಗಳನ್ನು ಬೆಳೆಸಬಹುದು. ಈಗೆಲ್ಲ ನೀವು ನೋಡೇ ಇರ್ತೀರ, ಅಲ್ಲಿ ಏನಾದರೂ ಕಂಬಗಳಿದ್ರೆ ಮನೆ ಮುಂದೆ ಅಲ್ಲಿ ಅದಕ್ಕೆ ಬಳ್ಳಿಗಳನ್ನು ಹಬ್ಬಿಸಿರ್ತಾರೆ, ಹಾಗಾಗಿ ಅಲಂಕಾರದ ಬಳ್ಳಿಗಳನ್ನು ಹಬ್ಬಿಸಿ ನಾವು ಹಸಿರು ವಾತಾವರಣವನ್ನು ಸೃಷ್ಟಿ ಮಾಡಬಹುದು.
ಮತ್ತು ತರಕಾರಿ ಸಸ್ಯಗಳನ್ನು ಬೆಳೆಯಬಹುದು. ನಾನು ಆವಾಗಲೇ ಹೇಳಿದಾಗೆ ಮನೆ ಹತ್ತಿರ ಏನಾದರೂ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ನಮ್ಗೆ ಬೇಕಾಗಿರೋ ಡೈಲಿ ಲೈಫ್ಗೆ ಏನು ಬೇಕು, ನಮ್ಗೆ ಏನು ಯೂಸ್ ಆಗುತ್ತೆ ಆ ತರಹ ತರಕಾರಿ ಸಸ್ಯಗಳು ಸೊಪ್ಪುಗಳನ್ನು ಬೆಳೆಸ್ಕೋಬೋದು ನಾವು. ನೆಕ್ಸ್ಟು ಮೂಲಿಕೆಗಳು ಅಂದರೆ ತುಳಸಿ ಅಂಥ ಸಸ್ಯಗಳನ್ನು ಬೆಳೆಸಬಹುದು. ಈ ಗಿಡಮೂಲಿಕೆಗಳು ಏನೇನು ಇರ್ತವೆ, ಫಾರ್ ಎಕ್ಸಾಂಪಲ್ ತುಳಸಿ ಗಿಡ, ದೊಡ್ಡಪತ್ರೆ ಗಿಡ, ಆ ಥರದ ಗಿಡಗಳನ್ನ ನೀವು ಯಾವ್ಯಾವುದು ಗಿಡಮೂಲಿಕೆಗೆ ಯೂಸ್ ಆಗುತ್ತೆ ಆ ಥರ ಗಿಡಗಳನ್ನ ನೀವು ನಿಮ್ಮ ಅಕ್ಕಪಕ್ಕದಲ್ಲಿರುವ ಜಾಗದಲ್ಲಿ ಬೆಳೆಸ್ಕೋಬಹುದು. ಮನೆಯ ಮೇಲಿನ ಜಾಗದಲ್ಲಿ ಸಸ್ಯಗಳನ್ನು ಬೆಳೆಸುವುದು. ಈಗೆಲ್ಲ ಟ್ರೆಂಡ್ ಆಗಿರೋದು ಟೆರೆಸ್ ಗಾರ್ಡನ್ ಅಂತ. ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗಿಡ ಮರಗಳನ್ನ ಬೆಳೆಸ್ತಾ ಇರ್ತಾರೆ. ಹಾಗೆ ಮನೆಯ ಮೇಲೆ ಏನಾದರೂ ನಿಮಗೆ ಟೆರೆಸಲ್ಲಿ ಜಾಗ ಇದ್ದರೆ ಅಲ್ಲಿ ನೀವು ಸಸ್ಯಗಳನ್ನು ಬೆಳೆಸ್ಬೋದು. ನಮ್ಗೆ ಏನೇನು ಹಣ್ಣು ಬೇಕು, ತರಕಾರಿ ಬೇಕು ಅನಿಸುತ್ತೋ ಅಂತಹ ಸಸ್ಯಗಳನ್ನು ನಾವು ಅಲ್ಲಿ ಅಲಂಕಾರಿಕ ಸಸ್ಯಗಳಾಗಿರ್ಬೋದು, ನಮಗೆ ಯೂಸ್ ಆಗುವಂತಹ ಸಸ್ಯಗಳಾಗಿರ್ಬೋದು, ಅದನ್ನು ಬೆಳೆಸೋ ಮುಖಾಂತರ ನಾವು ನಮ್ಮ ಮನೆಯ ಹತ್ತಿರವಿರುವ ಅಥವಾ ನಾವು ವಾಸಿಸುವಂತಹ ಪ್ರದೇಶವನ್ನು ಹಸಿರಾಗಿಟ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ನೆಕ್ಸ್ಟು 10th ಒನ್, ಆಹಾರ ತಯಾರಿಸುವುದನ್ನು ಕೊಟ್ಟಿರುವ ಚಿತ್ರದಲ್ಲಿ ನಾವು ಗಮನಿಸಬಹುದು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಬ್ಬರು ಲೇಡಿ ಇದ್ದಾರೆ. ಅವರು ಇಲ್ಲಿ ಕುಕ್ಕರ್ ಇಟ್ಟು ಆಹಾರ ಅಂದರೆ ಫುಡ್ನ ರೆಡಿ ಮಾಡ್ತಾ ಇದ್ದಾರೆ. ಅವರು ಹೇಳೋ ಹಾಗೆ ಆಹಾರ ತಯಾರಿಸುವುದನ್ನು ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಬನ್ನಿ ಏನು ಕ್ವೆಶ್ಚನ್ ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ಕ್ವೆಶ್ಚನ್, ಆಹಾರವನ್ನು ತಯಾರಿಸಲು ಯಾವ ರೀತಿಯ ಶಕ್ತಿಯನ್ನು ಬಳಸಲಾಗುತ್ತಿದೆ? ಫಸ್ಟ್ ಕ್ವೆಶ್ಚನ್. ಈ ಲೇಡಿ ಆಹಾರ ತಯಾರಿಸೋಕ್ಕೆ ಯಾವ ರೀತಿಯ ಶಕ್ತಿಯನ್ನು ಬಳಸ್ಕೊತಾ ಇದ್ದಾರೆ? ಇಲ್ಲಿ ಕೊಟ್ಟಿರೋ ಪ್ಯಾನಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೌರಶಕ್ತಿಯನ್ನು ಬಳಸ್ಕೊಂಡು ಇವರು ಆಹಾರವನ್ನು ತಯಾರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಆಹಾರ ತಯಾರಿಸಲು ಈ ರೀತಿಯ ಶಕ್ತಿಯನ್ನು ಬಳಸುವುದರ ಒಂದು ಅನುಕೂಲ ಮತ್ತು ಒಂದು ಅನಾನುಕೂಲವನ್ನು ಬರೆಯಿರಿ. ಹೀಗೆ ಶಕ್ತಿಯನ್ನು ಯೂಸ್ ಮಾಡ್ಕೊಂಡು ನಾವು ಆಹಾರ ತಯಾರಿಸ್ಕೊತಾ ಇದ್ದರೆ ಇದರಿಂದ ಏನು ಅನುಕೂಲ ಅಥವಾ ಒಂದು ಅನಾನುಕೂಲ, ಒಂದು ಅನುಕೂಲವನ್ನು ನೀವು ಬರೀರಿ ಅಂತ ಹೇಳ್ತಿದ್ದಾರೆ. ಬನ್ನಿ ನೋಡೋಣ. ಅದಕ್ಕೆ ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವೆಶ್ಚನ್ಗೆ ಅವರು ಸೌರಶಕ್ತಿಯನ್ನು ಯೂಸ್ ಮಾಡಿಕೊಂಡು ಆಹಾರವನ್ನು ತಯಾರಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಅದರ ಅನುಕೂಲ ಏನಿದೆ ಅಂದರೆ ಸೌರಶಕ್ತಿ ನೈಸರ್ಗಿಕ ಸಂಪನ್ಮೂಲ, ಯಾವುದೇ ಖರ್ಚು ಇಲ್ಲ. ನೋಡಿ, ಸೌರಶಕ್ತಿ ನೈಸರ್ಗಿಕ ಸಂಪನ್ಮೂಲವಾಗಿರೋದ್ರಿಂದ ನಮಗೆ ಯಾವುದೇ ರೀತಿಯ ಖರ್ಚು ಬರಲ್ಲ, ನಾವು ಆರಾಮಾಗಿ ಕುಕ್ ಮಾಡ್ಕೋಬಹುದು. ಅನಾನುಕೂಲ ಏನಂದರೆ ಸೌರಶಕ್ತಿ ಇಲ್ಲದ ಸಮಯದಲ್ಲಿ ಅಡುಗೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ಮಳೆ ಬಂತು ಅಂದರೆ ಅಥವಾ ಮೋಡ ಕವಿದ ವಾತಾವರಣ ಇತ್ತು ಅಂದರೆ ಈ ಚಳಿಗಾಲದಲ್ಲಿ ಮಧ್ಯಾಹ್ನ ಟೈಮ್ ಬಿಸಿಲು ಬರ್ತಿರುತ್ತೆ, ಬೆಳಿಗ್ಗೆ ಟೈಮ್ ಇರಲ್ಲ, ಚಳಿ ಇರುತ್ತೆ, ಹಿಮ ಕುಡ್ಕೊಂಡಿರುತ್ತೆ, ಮಳೆ ಜಾಸ್ತಿ ಇಟ್ಕೊಂಡಿರುತ್ತೆ. ಆವಾಗ ನಮಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿ ಸೂರ್ಯನ ಕಿರಣಗಳು ನಮ್ಗೆ ಬೀಳ್ತಾನೆ ಇರೋದಿಲ್ಲ, ಸೂರ್ಯನ ಶಾಖ ಕೂಡ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಆ ಟೈಮಲ್ಲಿ ನಮಗೆ ಅದು ಯೂಸ್ ಆಗಲ್ಲ. ಹಾಗಾಗಿ ಅದು ಅನಾನುಕೂಲ ಆಗುತ್ತೆ. ಒಂದು ಸೂರ್ಯನ ಕಿರಣಗಳು ಜಾಸ್ತಿ ಇದ್ದಾಗ, ನಮಗೆ ಬಿಸಿಲು ಜಾಸ್ತಿ ಇದ್ದಾಗ ಸೌರಶಕ್ತಿ ಸಿಗುತ್ತೆ, ಆವಾಗ ನಾವು ಅಡುಗೆ ಮಾಡ್ಕೋಬಹುದು. ಹಾಗಾಗಿ ಅನುಕೂಲ, ಸೌರಶಕ್ತಿ ನೈಸರ್ಗಿಕ ಸಂಪನ್ಮೂಲ, ಯಾವುದೇ ಖರ್ಚು ಇರಲ್ಲ. ಅನಾನುಕೂಲ, ಸೌರಶಕ್ತಿ ಇಲ್ಲದ ಸಮಯದಲ್ಲಿ ಅಡುಗೆ ಮಾಡಲು ಸಾಧ್ಯವಿಲ್ಲ. ನೋಡಿ ಮಕ್ಕಳೇ, ನಿಸರ್ಗ ಸಂಪತ್ತು ಪಾಠದಲ್ಲಿ ಇನ್ನೂ 11, 12, 13, 14, 15, 16 ಕ್ವೆಶ್ಚನ್ಸ್ ಇವೆ. ಈ ಕ್ವೆಶ್ಚನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ನಾವು 10 ಕ್ವೆಶ್ಚನ್ಗೆ ಆನ್ಸರನ್ನು ಮಾಡಿರ್ತೀವಿ. 10ನೇ ಕ್ವೆಶ್ಚನ್ವರೆಗೂ ಆನ್ಸರ್ ಮಾಡಿರ್ತೀವಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಇವಾಗ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ಕೊಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆಲ್ಲ ಸಬ್ಸ್ಕ್ರೈಬ್ ಆಗಿರಿ. ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.